ಹಲೋ ಸ್ಟೂಡೆಂಟ್ಸ್, ಈ ದಿನ ನಾವು ಟೆಕ್ಸ್ಟ್ ಅನ್ನ ಹಾಕ್ಬೋದು ಅಂತ ಹೇಳಿ ನೋಡೋಣ. ಸೊ ಮೊದಲನೇ ಸ್ಟೆಪ್, ಯು ನೀಡ್ ಟು ಓಪನ್ ಗಿಂಪ್ ಅಪ್ಲಿಕೇಶನ್. ಸೊ ಗಿಂಪ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿದಾದ್ಮೇಲೆ ಇದು ನಿಮ್ಮ ಗಿಂಪ್ ಅಪ್ಲಿಕೇಶನ್ ಲೇಔಟ್. ಈಗ ಅಪ್ಲಿಕೇಶನ್ ಲೇಔಟ್ ಅಲ್ಲಿ ಫಸ್ಟ್ ಫೈಲ್ಗೆ ಹೋಗ್ಬೇಕು. ಇಲ್ಲಿ ಹೊಸದಾಗಿ ನಾನು ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನ್ಯೂ ಅಂತ ಹೇಳಿ ಕೊಡಬೇಕು. ಈಗ ನಾನು ಇಲ್ಲಿ ವಿಡ್ತ್ ಮತ್ತು ಹೈಟ್ ಅನ್ನ ಕೊಡಬೇಕು. ಬೈ ಡಿಫಾಲ್ಟ್ ಕೆಲವೊಂದು ವಿಡ್ತ್ ಮತ್ತು ಹೈಟ್ ಇರುತ್ತೆ, ಸೊ ನಾವು ಅದನ್ನ ಯೂಸ್ ಮಾಡ್ಕೊಳ್ಳೋಣ. ಓಕೆ ಅಂತ ಕೊಡ್ತೀನಿ. ಸೊ ಈಗ ಇದನ್ನ ನಮ್ಮ ಕ್ಯಾನ್ವಾಸ್ ಅಂತ ಹೇಳ್ತೀವಿ. ಈಗಾಗಲೇ ನಾನು ಕೆಲವೊಂದು ಇಮೇಜಸ್ಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಇಮೇಜಸ್ಗಳನ್ನ ನಾನೀಗ ಇಲ್ಲಿಗೆ ಹಾಕ್ಕೊಂತೀನಿ. ಒಂದು ಕ್ಲಾಸ್ ರೂಮ್ ಇಮೇಜ್ ಇದೆ, ಆ ಕ್ಲಾಸ್ ರೂಮ್ ಇಮೇಜ್ ಅನ್ನು ನಾನೀಗ ಹಾಕೊಂಡಿದ್ದೀನಿ. ಈಗ ನನಗೆ ಏನು ಇಮೇಜ್ ಇದೆ ಅಷ್ಟೇ ನನಗೆ ಕ್ಯಾನ್ವಾಸ್ ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ರೈಟ್ ಕ್ಲಿಕ್ ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡಿದಾದ್ಮೇಲೆ ಇಮೇಜ್ಗೆ ಹೋಗ್ತೀನಿ. ಇಮೇಜ್ ಅಲ್ಲಿ ಕ್ರಾಪ್ ಟು ಕಂಟೆಂಟ್, ಸೊ ಕ್ರಾಪ್ ಟು ಕಂಟೆಂಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಈಗ ನನ್ನ ಸುತ್ತ ಇದ್ದಂತ ಕ್ಯಾನ್ವಾಸ್ ಈಗ ಎರೇಸ್ ಆಗಿದೆ. ಸೊ ಏನು ಇಮೇಜ್ ಇದೆ ಆ ಇಮೇಜ್ ಅನ್ನು ಮಾತ್ರ ನಾವೀಗ ನೋಡ್ತಾ ಇದ್ದೀವಿ. ಸೊ ಈಗ ನಾನು ಈ ಇಮೇಜ್ ಮೇಲೆ ಯಾವುದೋ ಒಂದು ಹೊಸ ಟೆಕ್ಸ್ಟ್ ಅನ್ನ ಹಾಕಬೇಕು. ಸೊ ಟೆಕ್ಸ್ಟ್ ಅನ್ನ ಹಾಕಬೇಕು ಅಂದ್ರೆ ನಮಗೆ ಎರಡು ಆಪ್ಷನ್ ಇದೆ. ಮೊದಲನೇ ಆಪ್ಷನ್ ಏನು ಅಂತ ಅಂದ್ರೆ, ಟೂಲ್ಗೆ ಹೋಗಿ ಟೂಲಲ್ಲಿ ಟೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಇದೆ, ಇದನ್ನ ಸೆಲೆಕ್ಟ್ ಮಾಡ್ಬೋದು. ಸೊ ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ನಿಮಗೆ ಕಾಣಿಸುತ್ತೆ ಟೆಕ್ಸ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲಿ ಇಲ್ಲಿದೆ. ಸೊ ನನಗೆ ಯಾವ ಒಂದು ಫಾಂಟ್ ಬೇಕು, ಫಾರ್ ಎಕ್ಸಾಂಪಲ್ ನಾನು ಟೈಮ್ಸ್ ನ್ಯೂ ರೋಮನ್ ಅನ್ನ ಯೂಸ್ ಮಾಡ್ಬೇಕಂದ್ರೆ ಇಲ್ಲಿ ಬಾಲ್ಡ್ ಬೇಕಾ, ಅದರೊಳಗಡೆ ಇಟ್ಯಾಲಿಕ್ ಬೇಕಾ, ಬಾಲ್ಡ್ ಇಟ್ಯಾಲಿಕ್ ಬೇಕಾ, ಅದೆಲ್ಲ ಇಲ್ಲಿ ಕೊಡುತ್ತೆ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಚೂಸ್ ಮಾಡ್ಬೋದು. ಸೈಜು ಇಲ್ಲೂ ಬೇಕಾದ್ರೆ ಚೂಸ್ ಮಾಡ್ಬೋದು, ಆಮೇಲೆ ಬೇಕಾದ್ರೆ ನೀವು ಇಲ್ಲಿ ಚೂಸ್ ಮಾಡ್ಬೋದು. ಕಲರ್ ಅನ್ನು ಕೂಡ ನೀವು ಇಲ್ಲಿ ಡಿಫೈನ್ ಅನ್ನ ಮಾಡ್ಕೊಬಹುದು. ನನಗೆ ಯಾವ ಕಲರ್ ಬೇಕೋ ಆ ಕಲರ್ ಅನ್ನು ಇಲ್ಲಿ ಚೂಸ್ ಮಾಡಿ ಓಕೆ ಅಂತ ಕೊಟ್ರೆ ಆ ಕಲರ್ ನನಗೀಗ ಪ್ರಿಂಟ್ ಆಗುತ್ತೆ. ಸೊ ಈಗ ನಾನು ಎಲ್ಲಿ ಬೇಕೋ ಅಲ್ಲಿ ಹೋಗಿ ನಾನೀಗ ಮೌಸ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಬಾಕ್ಸ್ ಏನ್ ಬಂದಿದೆ, ಇಲ್ಲಿ ನಾನು ಟೈಪ್ ಮಾಡಿದಂತ ಒಂದು ವರ್ಡ್ಸ್ಗಳು ಬರುತ್ತೆ. ಸೊ ನಾನು ಟೈಪ್ ಮಾಡಿದಂಥ ವರ್ಡ್ ವೆಲ್ಕಮ್ ಟು ನ್ಯೂ ಲರ್ನಿಂಗ್ ಅನ್ನೋದು ಈಗ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದರ ಒಂದು ಫಾಂಟ್ ಅನ್ನು ನಾನು ದೊಡ್ಡದು ಮಾಡಬೇಕು ಅಂದ್ರೆ ಜಸ್ಟ್ ಪ್ಲಸ್ ಅನ್ನ ಕ್ಲಿಕ್ ಮಾಡ್ತಾ ಇದ್ರೆ ಫಾಂಟ್ ದೊಡ್ಡದಾಗುತ್ತೆ. ಚಿಕ್ಕದು ಮಾಡಬೇಕು ಅಂದ್ರೆ ಸೇಮ್ ಮೈನಸ್ ಅನ್ನ ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ಚಿಕ್ಕದಾಗುತ್ತೆ. ಸೊ ಕಲರ್ ಚೇಂಜ್ ಮಾಡಬೇಕು ಅಂದ್ರೆ ಇಲ್ಲೂ ಕೂಡ ನಾವು ಯಾವ ಕಲರ್ ಬೇಕೋ ಆ ಕಲರ್ ಅನ್ನು ನಾವಿಲ್ಲಿ ಚೂಸ್ ಮಾಡಿ ಓಕೆ ಕೊಟ್ರೆ ಆ ಕಲರಿಗೆ ಇದು ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನೀಗ ಗ್ರೀನ್ ಅನ್ನ ಚೂಸ್ ಮಾಡ್ಕೊತೀನಿ, ಓಕೆ ಅಂತ ಕೊಡ್ತೀನಿ. ಸೊ ಇದು ಫಸ್ಟ್ ಲೆಟರ್ಸ್ಗಳು ಚೂಸ್ ಆಗಿರ್ಬೇಕು. ಲೆಟರ್ಸ್ಗಳು ಚೂಸ್ ಆಗಿಲ್ಲ ಅಂತ ಅಂದ್ರೆ ನಮ್ಗೆ ಆ ಕಲರ್ ಕೂಡ ಚೇಂಜ್ ಆಗಲ್ಲ. ಸೊ ನೋಡಿ ಈಗ ಕಾಣಿಸ್ತಾ ಇದೆ. ಸೊ ಗ್ರೀನ್ ಬೇಡ, ಸ್ವಲ್ಪ ಡಾರ್ಕ್ ಗ್ರೀನ್ ಬೇಕು ಅಂತ ಅಂದ್ರೆ ನಮಗೆ ಇಲ್ಲಿ ಓಕೆ ಅಂತ ಕೊಡ್ತೀವಿ. ಸೊ ಡಾರ್ಕ್ ಗ್ರೀನ್ ಆಗಿದೆ. ಈಗ ನಾನು ಇಲ್ಲಿ ಮೂವ್ ಟೂಲ್ ಅನ್ನ ಚೂಸ್ ಮಾಡಿಕೊಂಡು ಈ ಟೆಕ್ಸ್ಟ್ ಎಲ್ಲಿಗೆ ಬೇಕೋ ನಾನು ಅಲ್ಲಿಗೆ ಡ್ರ್ಯಾಗ್ ಮಾಡಿ ಬಿಡಬಹುದು. ಸೊ ನನಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಈ ಟೆಕ್ಸ್ಟ್ ಅನ್ನ ತಗೊಂಡೋಗಿ ನಾನು ಹಾಕಬಹುದು. ಸೊ ನಿಮ್ಮ ಪ್ಲೇಸಿಂಗ್ ಅನ್ನ ನೋಡ್ಕೊಂಡು ನೀವು ಇಲ್ಲಿ ಹಾಕಬಹುದು. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ನಾವೇನೇ ಟೆಕ್ಸ್ಟ್ ಅನ್ನ ಆಡ್ ಮಾಡ್ತಾ ಇರ್ತೀವಿ ಆ ಟೆಕ್ಸ್ಟ್ ಹೊಸ ಲೇಯರ್ ಅಲ್ಲಿ ಬರ್ತಾ ಇರುತ್ತೆ. ನೋಡಿ ಇಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಇದೆ, ನಾವು ಕ್ಯಾನ್ವಾಸ್ ಏನ್ ಮಾಡ್ದೋ ಆ ಕ್ಯಾನ್ವಾಸು ಇಲ್ಲಿದೆ. ಅದ್ರ ಮೇಲ್ಗಡೆ ನಾವು ಏನ್ ಚಿತ್ರ ಆಗ್ದೋ ಆ ಚಿತ್ರ ಇಲ್ಲಿದೆ. ಸೊ ನೆಕ್ಸ್ಟ್ ಟೆಕ್ಸ್ಟ್ ಏನಾಗ್ದೋ ಆ ಟೆಕ್ಸ್ಟ್ ಇನ್ನೊಂದು ಲೇಯರ್ ಅಲ್ಲಿ ಇದೆ. ಈಗ ಬೈ ಚಾನ್ಸ್ ನನಗೆ ಬ್ಯಾಕ್ ಗ್ರೌಂಡ್ ಇಮೇಜ್ ಬೇಡ ಅಂತ ಅಂದ್ರೆ ಜಸ್ಟ್ ಈ ಐ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಬ್ಯಾಕ್ ಗ್ರೌಂಡ್ ಇಮೇಜ್ ಹೋಗ್ಬಿಡುತ್ತೆ. ನೆಕ್ಸ್ಟ್ ಇಲ್ಲ ನನಗೆ ಆ ಚಿತ್ರ ಈ ಟೆಕ್ಸ್ಟು ಬೇಡ ಅಂತ ಅಂದ್ರೆ ಜಸ್ಟ್ ಈ ಐ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಟೆಕ್ಸ್ಟು ಕೂಡ ಹೋಗ್ಬಿಡುತ್ತೆ. ನಾವಿಲ್ಲಿ ಮತ್ತೆ ಮತ್ತೆ ಡಿಲೀಟು ಎರೇಸು ಮಾಡೋ ಅವಶ್ಯಕತೆ ಇರಲ್ಲ. ಮತ್ತೆ ಅದು ಬೇಕು ಅಂತ ಅಂದ್ರೆ ಜಸ್ಟ್ ಅನ್ಹೈಡ್ ಮಾಡಿದ್ರೆ ಮತ್ತೆ ಅವೆಲ್ಲ ಬರ್ತಾ ಇರುತ್ತೆ. ಸೊ ಟೆಕ್ಸ್ಟ್ ಅನ್ನ ಆಡ್ ಮಾಡೋದಕ್ಕೆ ಇನ್ನೊಂದು ಶಾರ್ಟ್ ಕಟ್ ಇದೆ. ಏನು ಶಾರ್ಟ್ ಕಟ್ ಅಂತ ಅಂದ್ರೆ ಟಿ ಅನ್ನೋ ಒಂದು ಶಾರ್ಟ್ ಕಟ್ ಕೀ. ಸೊ ಟೂಲ್ಸ್ ಅಲ್ಲಿ ಹೋದ್ರೆ ನಿಮ್ಗೆ ಟೆಕ್ಸ್ಟ್ ಮುಂದೆಗಡೆ ಟಿ ಅಂತ ಕಾಣಿಸ್ತಾ ಇದೆಯಲ್ಲ, ಸೊ ನೀವು ಜಸ್ಟ್ ಕೀಬೋರ್ಡ್ ಅಲ್ಲಿ ಟಿ ಅಂತ ಪ್ರೆಸ್ ಮಾಡಿದ್ರೆ ನೋಡಿ ಇಲ್ಲಿ ಆಕ್ಟಿವೇಟ್ ಆಯ್ತು. ಸೊ ನಾನು ಎಲ್ಲಿ ಬೇಕೋ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೋಡಿ ಈಗಲೂ ಬಂದಿದೆ. ಸೊ ನಾನು ಏನ್ ಬೇಕಾದ್ರೆ ಈಗ ಟೈಪ್ ಮಾಡಬಹುದು. ಸೊ ಮತ್ತೆ ದೊಡ್ಡದು ಮಾಡಬೇಕು ಅಂದ್ರೆ ಪ್ಲಸ್ ಅನ್ನ ಹಾಕೊಂತೀವಿ, ಚಿಕ್ಕದು ಮಾಡಬೇಕು ಅಂದ್ರೆ ಮೈನಸ್ ಅನ್ನ ಹಾಕೊಂತೀವಿ. ಸೊ ಇಲ್ಲಿ ಏನಾದ್ರು ನಾನು ಫಾಂಟ್ ಅನ್ನ ಚೇಂಜ್ ಮಾಡಬೇಕು ಅಂದ್ರೆ ನಾನು ಫಾಂಟ್ ಅನ್ನ ಕೂಡ ಚೇಂಜ್ ಮಾಡಬಹುದು. ಬಟ್ ನಿಮ್ಗೆ ಗೊತ್ತಿರಲಿ, ಫಸ್ಟ್ ಇದನ್ನ ಏನ್ ಮಾಡಬೇಕು, ಫಸ್ಟ್ ಸೆಲೆಕ್ಷನ್ ಮಾಡ್ಕೊಂಡಿರ್ಬೇಕು. ಸೆಲೆಕ್ಷನ್ ಅನ್ನ ಮಾಡಿಕೊಂಡು ನಾವು ಆಮೇಲೆ ಚೇಂಜಸ್ ಅನ್ನ ಮಾಡಬೇಕು. ಸೊ ಕಲರ್ ಅನ್ನು ಕೂಡ ಅಷ್ಟೇ ಫಸ್ಟ್ ಸೆಲೆಕ್ಷನ್ ಅನ್ನ ಮಾಡಿಕೊಂಡು ಆಮೇಲೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಅನ್ನ ನೀವು ಇಲ್ಲಿ ಚೂಸ್ ಮಾಡಿಕೊಂಡು ಓಕೆ ಅಂತ ಕೊಟ್ರೆ ಆ ಕಲರ್ ಚೇಂಜ್ ಆಗುತ್ತೆ. ನೆಕ್ಸ್ಟ್
ನೀವು ಈ ಒಂದು ಮೂವ್ ಟೂಲ್ ಅನ್ನ ಯೂಸ್ ಮಾಡಿಕೊಂಡು ನನಗೆ ಎಲ್ಲಿ ಬೇಕೋ ಅಲ್ಲಿಗೆ ಇದನ್ನ ತಗೊಂಡೋಗಿ ಹಾಕ್ಬೋದು. ಸೊ ಈಗ ಅಬ್ಸರ್ವ್ ಮಾಡಿ, ಈ ಒಂದು ಟೆಕ್ಸ್ಟ್ ಏನಿದೆ ಅದು ಇನ್ನೊಂದು ಲೇಯರ್ ಆಗಿ ಬಂದಿದೆ. ಸೊ ಟೋಟಲ್ 2 ಟೆಕ್ಸ್ಟ್ ಲೇಯರ್ ಇದೆ, ಒಂದು ನಮ್ಮ ಇಮೇಜ್ ಲೇಯರ್ ಇದೆ, ಇನ್ನೊಂದು ಬ್ಯಾಕ್ ಗ್ರೌಂಡ್ ಇದೆ. ಸೊ ಬ್ಯಾಕ್ ಗ್ರೌಂಡ್ ನೀವು ತೆಗೆದ್ರು ಏನ್ ತೊಂದರೆ ಇಲ್ಲ, ಹಿಡ್ ಮಾಡಿದ್ರು ಏನ್ ತೊಂದರೆ ಇಲ್ಲ. ಸೊ ಈ 3 ಚಿತ್ರಗಳು ಏನಾಗಿದ್ದಾವೆ ಅಂದ್ರೆ 2 ಟೆಕ್ಸ್ಟ್ ಮತ್ತೆ ಒಂದು ಚಿತ್ರ ಈಗ ಮರ್ಚ್ ಆಗಿದೆ. ಸೊ ಇದನ್ನ ಸೇವ್ ಮಾಡೋದು ಹೇಗೆ ಅಂದ್ರೆ ಪ್ರಾಜೆಕ್ಟ್ ಸೇವ್ ಮೊದಲು ಮಾಡ್ಕೊಂಬಿಡಿ. ಸೊ ಫಸ್ಟ್ ಇದನ್ನ ಸೇವ್ ಅಂತ ಹೇಳಿ ಕೊಡಿ. ಸೊ ನಿಮ್ಮ ಯಾವ ಒಂದು ಹೆಸರು ಕೊಡಬೇಕು ಅದನ್ನ ಕೊಡಿ. ಫಾರ್ ಎಕ್ಸಾಂಪಲ್ ಈಗ ಇದು ಟೆಕ್ಸ್ಟ್ ಆಗಿರೋದ್ರಿಂದ ನಾನು text.xcf ಅಂತ ಹೇಳಿ ಕೊಟ್ಟು ನಾನು ಸೇವ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಪ್ರಾಜೆಕ್ಟ್ ಸೇವ್ ಆಗಿದೆ, ಬಟ್ ಈಗ ನನ್ನ ಇಮೇಜ್ ಇನ್ನ ಸೇವ್ ಆಗಿಲ್ಲ. ಸೊ ಇಮೇಜ್ ಅನ್ನ ಹೇಗೆ ಸೇವ್ ಮಾಡಬೇಕು ಅಂತ ಅಂದ್ರೆ ಫೈಲ್ಗೆ ಹೋಗ್ಬೇಕು, ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇರುತ್ತೆ. ಸೊ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನೀವು ಯಾವ ಜಾಗದಲ್ಲಿ ಈ ಒಂದು ಫೈಲ್ ಅನ್ನ ಸೇವ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ಡಾಕ್ಯುಮೆಂಟ್ಸ್ ಅಲ್ಲಿ ಮಾಡ್ತೀವಿ ಅಂದ್ರೆ ಡಾಕ್ಯುಮೆಂಟ್ಸ್ ಅಲ್ಲಿ ಹಾಕೊಬಹುದು, ಇಲ್ಲ ಡೆಸ್ಕ್ಟಾಪ್ ಅಲ್ಲಿ ಮಾಡ್ತೀನಿ ಅಂದ್ರೆ ಡೆಸ್ಕ್ಟಾಪ್ ಅಲ್ಲಿ ಹಾಕ್ಬೋದು, ಅಥವಾ ನಿಮ್ದೇ ಯಾವ್ದಾದ್ರು ಫೋಲ್ಡರ್ ಇದೆ ಅಂತ ಅಂದ್ರೆ ಆ ಫೋಲ್ಡರ್ ನ ಚೂಸ್ ಮಾಡ್ಕೊಂಡು ನೀವು ಸೇವ್ ಮಾಡಬಹುದು. ಸೊ ನಾನೀಗ ಡೈರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಅಲ್ಲೇ ಸೇವ್ ಮಾಡ್ತಾ ಇದ್ದೀನಿ. ಜಸ್ಟ್ ಎಕ್ಸ್ಪೋರ್ಟ್ ಅಂತ ಹೇಳಿ ನಾನು ಕೊಟ್ರೆ ಇನ್ನೊಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಈ ಡೈಲಾಗ್ ಬಾಕ್ಸ್ ಅಲ್ಲಿ ನೀವೇನು ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ, ಬೈ ಡಿಫಾಲ್ಟ್ ಎಲ್ಲ ಸರಿಯಾಗಿ ಇರುತ್ತೆ. ಜಸ್ಟ್ ಈಗ ನೀವು ಇಲ್ಲಿ ಎಕ್ಸ್ಪೋರ್ಟ್ ಅಂತ ಹೇಳಿ ಕೊಡಿ. ನಮ್ಮ ಇಮೇಜು ಈಗಾಗಲೇ ಸೇವ್ ಆಗಿರುತ್ತೆ. ಸೊ ಸೇವ್ ಆಗಿರೋ ಇಮೇಜಸ್ ಅನ್ನ ನಾವು ಹೇಗೆ ಹುಡುಕ್ಬೇಕು ಅಂತ ಅಂದ್ರೆ, ನೀವು ಯಾವ ಫೋಲ್ಡರ್ ಅಲ್ಲಿ ನೀವು ಸೇವ್ ಮಾಡಿರ್ತೀರಾ ಆ ಫೋಲ್ಡರ್ಗೆ ನೀವು ಹೋಗ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಡಾಕ್ಯುಮೆಂಟ್ಸ್ ಹೋಗಿ, ಡಾಕ್ಯುಮೆಂಟ್ಸ್ ಅಲ್ಲಿ ನೀವು ಏನಂತ ಸೇವ್ ಮಾಡಿದಿರೋ ಅದನ್ನ ಹುಡುಕ್ಬೇಕಾಗತ್ತೆ.